ರಾಜ್ಯ ಸರ್ಕಾರ 3.50 ಕೋಟಿ ರೂಪಾಯಿಗಳ ವೇತನ ಅನುದಾನವನ್ನು ಬಿಡುಗಡೆ ಮಾಡಿದ್ರೂ ಕೂಡ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಬಿಡುಗಡೆ ಮಾಡದ ಶಾರ್ಟ್ ಮ್ಯಾನ್ ಪವರ್ ಏಜೆನ್ಸಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ಕೈಗೊಂಡು ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಬಿಡುಗಡೆ ಮಾಡಬೇಕು, ಕನಿಷ್ಠ ವೇತನ ಜಾರಿಗೆ ತರಬೇಕು, ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಕೂಡಲೇ ಪಾವತಿ ಮಾಡಬೇಕು, 2024 ಏಪ್ರಿಲ್ 1ರಿಂದ ಸರ್ಕಾರಿ ನಿಗದಿಪಡಿಸಿರುವ ಕನಿಷ್ಠ ವೇತನ ಜಾರಿ ಮಾಡಬೇಕು, 2023 ಕಳೆದ ವರ್ಷ ಕ್ರೈಸ್ತ ಅಡಿಯಲ್ಲಿರುವ ವಸತಿ ನಿಲಯಗಳ ನೌಕರರಿಗೆ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ಜಾರಿ ಮಾಡದೆ ಪ್ರತಿ ನೌಕರರಿಗೆ 1,000 ದಿಂದ 1,500 ರೂಪಾಯಿ ಕಡಿಮೆ ವೇತನ ಪಾವತಿಸಲಾಗಿದೆ. ಈಗ ಅರಿಯರ್ಸ್ ಮೂಲಕ ಎಲ್ಲ ನೌಕರರಿಗೆ ಪಾವತಿಸಬೇಕು ಸೇರಿದಂತೆ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಧರಣಿ ನಡೆಸಿದರು. ಹಾಸ್ಟೆಲ್ಗಳಲ್ಲಿ ದುಡಿಯುವ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಪಾವತಿ ಮಾಡಲೇಬೇಕು. ಹೊರಗುತ್ತಿಗೆ ನೌಕರರಿಗೆ ವಾರದ ರಜೆ ಕೊಡಲೇಬೇಕು. ಹೊರಗುತ್ತಿಗೆ ನೌಕರರಿಗೆ ವಾರದ ರಜೆ ಕೊಡಲಿರುವಂತಹ ಅಧಿಕಾರಿಗಳಿಗೆ ಧಿಕ್ಕಾರ. ಹಾಸ್ಟೆಲ್ನಲ್ಲಿ ದುಡಿಸಿಕೊಂಡು ಹಣ ನೀಡದಿರುವಂತಹ ಅಧಿಕಾರಿಗಳಿಗೆ ಧಿಕ್ಕಾರ. ಇವತ್ತು ನಾವು ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವಂಥ ಹೊರಗುತ್ತಿಗೆ ನೌಕರರಿಗೆ ಬಾಕಿ ವೇತನ ಪಾವತಿ ಕೊಡಬೇಕು ಅಂತೇಳಿ ನಾವು ಧರಣಿ ಮಾಡ್ತಾಯಿದ್ದೀವಿ. ಆದರೆ ನಾವು ಹಿಂದೆನೂ 21ನೇ ತಾರೀಕು ಒಂದು ಹೋರಾಟ ಮಾಡಿದ್ದೀವಿ ಇಲ್ಲೇ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ ಕಚೇರಿ ಎದುರಿಗೆ. ಅವತ್ತು ಡಿ ಸಿ ಅವರು ಹೇಳಿದ್ರು, ನಿಮ್ಮ 3 ದಿನಗಳಲ್ಲಿ ನಿಮ್ಮದು ಯಾವುದೇ ಸಮಸ್ಯೆಗಳಿದ್ದರೆ ಅದು ಪರಿಹಾರ ಕಂಡುಕೋಬೇಕು ಅಂತಂದು BCM ಇಲಾಖೆ ಅಧಿಕಾರಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಿಗೆ ಕರೆದು ಹೇಳಿದರು 3 ದಿನದಲ್ಲಿ ಅವ್ರ ಸಮಸ್ಯೆ ಬಗೆಹರಿಸಬೇಕು ಅಂತ. ಆದರೂ ಸಹ ಇವತ್ತು 20 ದಿನಗಳು ಕಳೆದರೂ ಸಹ ನಮ್ಮ ಸಮಸ್ಯೆಗಳು ಯಾವುದೇ ರೀತಿಯ ಸ್ಪಂದನೆ ಮಾಡಿಲ್ಲ ಅಧಿಕಾರಿಗಳು. ಯಾಕಂದರೆ ಬಜೆಟ್ ಬಂದಿದೆ ಅಂತ ಹೇಳ್ತಾರೆ, 3.5 ಕೋಟಿ ಹಣ ಬಂದಿದೆ ಅಂತ ಹೇಳ್ತಾರೆ. ಬಂದರೂ ಸಹ ಅಧಿಕಾರಿಗಳು ಮ್ಯಾನ್ ಪವರ್ ಏಜೆನ್ಸಿಗೆ ಅಕೌಂಟಿಗೆ ಹಾಕಿದ್ದಾರೆ. ಆ ಏಜೆನ್ಸಿ ಅಂತಂತಂದರೆ ಈ ಕೂಲಿಕಾರ ಅಕೌಂಟಿಗೆ ಹಾಕದೇ ಸತಾಯಿಸ್ತಾ ಇದ್ದಾನೆ. ಅದನ್ನು ಖಂಡಿಸ್ಕೇಸಿ ನಾವು ಇವತ್ತು ಅಮರಣಂತ ಉಪವಾಸ ಧರಣಿ ಸತ್ಯಾಗ್ರಹ ಅಂತಂದರೆ ಪ್ರತಿದಿನ ಒಬ್ಬೊಬ್ಬರೊಬ್ಬರು ಕೊಡ್ಬೇಕಂತ ಹೇಳ್ತಂದು. ಯಾಕಂದ್ರೆ ನಮ್ಮ ಬೇಡಿಕೆ ಇಡೋವರೆಗೂ ಇವತ್ತು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನಾಳೆ ಏನೋ ನಮ್ಮದೇನು ಬೇಡಿಕೆ ಅಂತ ಇನ್ನೊಂದು 2024 ಏಪ್ರಿಲ್ 1ರಿಂದ ಏನು ಸರ್ಕಾರ ಏನು ನಿಗದಿಪಡಿಸ್ಯದ ಆ ವೇತನ ಕಂಟಿನ್ಯೂ ಪಾವತಿ ಆಗಬೇಕು, ಈಗ ಜಾರಿಗೆ ತರಬೇಕು. ಮತ್ತು ಇವನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 5-6 ತಿಂಗಳ ಬಾಕಿ ವೇತನ ಉಳಿಸ್ಕೊಂಡ್ರೆ ಆ ವೇತನವನ್ನು ಪಾವತಿ ಮಾಡಬೇಕು. ಮತ್ತು BCM ಮತ್ತು ಮೊರಾರ್ಜಿ ಕಿತ್ತೂರಾಣಿ ಚೆನ್ನಮ್ಮ ಹಾಸ್ಟೆಲಲ್ಲಿ ಏನು ಬಾಕಿ ವೇತನ ಅದ ಅದು ಪಾವತಿ ಆಗಬೇಕು. ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಅಂತಂದರೆ ಇವತ್ತು ಪರಿಹಾರ ಸಿಗುವವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಈ ಪತ್ರಿಕೆ ಮೂಲಕ ಹೇಳ್ತೀವಿ, ಈ ಪ್ರತಿಭಟನೆ ಮೂಲಕ ಎಚ್ಚರ. ಈ ಧರಣಿ ಸತ್ಯಾಗ್ರಹದಲ್ಲಿ ಸಂಘಟನೆಯ ಮುಖಂಡರಾದ ಭೀಮಶೆಟ್ಟಿ ಎಂಪಳ್ಳಿ, ಮೇಘರಾಜ್ ಕಟಾರೆ, ಕಾಶಿನಾಥ್ ಕಮಕನೂರ್, ನರಸಮ್ಮ ಚಂದನ್ ಕೇರಾ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.